ಸೋಲ್ ಸಿಟಿ ಕ್ಯಾಪಿಟಲ್ ಸಿಟಿ ಸೌತ್ ಕೊರಿಯಾದು. ಸೋಲ್ ಸಿಟಿ ಮಧ್ಯದಲ್ಲೇ ಒಂದು ಜರಿ ಹರಿಯತ್ತೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಸೋಲ್ ಸಿಟಿ ಮಧ್ಯದಲ್ಲೇ ಈ ಒಂದು ಬೆಟ್ಟಗಳ ಮಧ್ಯೆ ಉಗಮವಾಗುವಂತ ಒಂದು ಜರಿನ, ಇಷ್ಟು ದೊಡ್ಡ ಸ್ಕೈ ಸ್ಕ್ರೇಪರ್ ನೀವೇನ್ ನೋಡ್ತಾ ಇದ್ದೀರಾ ನನ್ ಸುತ್ತಮುತ್ತ, ಅದ್ರ ಮಧ್ಯೆನೆ ಒಂದು ಜರಿ ಹರಿಯತ್ತೆ. ಇದ್ರದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ಬೇಕು. ಏನು ಅಂತ ಅಂದ್ರೆ, ಈ ನದಿ ಮೂಲ ಇದೆ, ಒಂದು ಜರಿ ಮೂಲ ಇದೆ ಅನ್ನೋದು ಗೊತ್ತಿಲ್ಲದೆ ಇಲ್ಲಿ ಒಂದು ಹೈವೇ ಕಟ್ಬಿಟ್ಟಿರ್ತಾರೆ. ಯಾವ ಜಾಗ ಅಂದ್ರೆ ಈ ಜಾಗ. ಇಲ್ಲಿ ಗೊತ್ತಿಲ್ಲದೆ ಒಂದು ಹೈವೇನ ಕಟ್ಟಿರ್ತಾರೆ. ಸುಮಾರು ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ವರೆಗೂ ಹೈವೇ ಕಟ್ಬಿಟ್ಟಿರ್ತಾರೆ. ಆದ್ರೆ ಹೈವೇಲಿ ಯಾವಾಗ್ಲೂ ವಾಟರ್ ಲೀಕೇಜ್ ಈ ತರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅವಾಗ ಐಡೆಂಟಿಫೈ ಮಾಡಿದಾಗ ರೀಸನ್ ಅವಾಗೆ ಗೊತ್ತಾಗೋ ಕಾರಣ ಏನು ಅಂದ್ರೆ, ಇಲ್ಲಿ ಒಂದು ಸ್ಟ್ರೀಮ್ ಇದೆ, ಅದ್ರದ್ದು ಒರಿಜಿನೇಟಿಂಗ್ ಪಾಯಿಂಟ್ ಇದೆ, ಇಲ್ಲಿ ಒಂದು ಜರಿಯ ಉಗಮ ಇದೆ ಅನ್ನೋದು ಗೊತ್ತಾಗತ್ತೆ. ಅದಾದ್ಮೇಲೆ ಇಲ್ಲಿನ ಸೋಲ್ ಮೇಯರ್ ಒಂದು ಗಟ್ಟಿ ನಿರ್ಧಾರ ಮಾಡಿ ಆ ಫ್ಲೈಓವರ್ ನ ಒಡೆದಾಕಿ ಈ ಸ್ಟ್ರೀಮ್ ನ ನಾವು ರಿಸ್ಟೋರ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಜರಿ ಹರಿಯತ್ತೆ. ಅದ್ರ ಹೆಸರು ಚಂಗಿಚಾನ್. ಚಂಗಿಚಾನ್ ಹೇಗಿದೆ ಅಂತ ನೋಡಿ. ಇದು ಚಂಗಿಚಾನ್ ಉಗಮ ಆಗೋ ಜಾಗ. ಇಲ್ಲಿಂದ ಹೀಗೆ ಹರಿದು ಒಂದು ಜರಿಯಾಗಿ ಸುಮಾರು 10 ಕಿಲೋಮೀಟರ್ ವರ್ಗುನು ಸಿಟಿಯಲ್ಲೆಲ್ಲ ಹೋಗತ್ತೆ. ನೋಡ್ಬೋದು, ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಅದ್ರ ಮಧ್ಯೆನೂ ಈ ರೀತಿ ಒಂದು ಜರಿ ಹರಿಯತ್ತೆ. ಸೊ ಇದರಿಂದ ನಾವೇನ್ ತಿಳ್ಕೋಬಹುದು ಅಂತ ಅಂದ್ರೆ, ಮಾಡ್ರನಿಟಿ ಜೊತೆಗೇನೆ ನಾವು ನಮ್ಮ ಜರಿಗಳನ್ನ, ನೀರಿನ ಮೂಲಗಳನ್ನ ಕಾಪಾಡ್ಕೊಬಹುದು ಅನ್ನೋದು ಗೊತ್ತಾಗತ್ತೆ. ಸೊ ಇಷ್ಟಲ್ದೆ ಇಲ್ಲಿ ಇನ್ನೇನಾಗತ್ತೆ ಅಂದ್ರೆ, ಅಲ್ಲಿ ಗಮನಿಸ್ತಾ ಇರ್ಬೋದು, ಸ್ಟಾಲ್ ಗಳು ಹಾಕಿದ್ದಾರೆ. ಪ್ರತಿದಿನ ಸಾಯಂಕಾಲ ಈ ಪೂರ್ತಿ ಜರಿ ಜಾಗ ಏನಿದೆ ಇಲ್ಲಿ ಲೈಟಿಂಗ್ ಆಗತ್ತೆ, ಜನ ವಾಕಿಂಗ್ ಮಾಡ್ತಾರೆ ಇಲ್ಲಿ. ಹಾಗೆ ಸುಮಾರು ಈವೆಂಟ್ಸ್ ಎಲ್ಲ ನಡೆಯುತ್ತೆ, ಸ್ಟಾಲ್ ಗಳು ಹಾಕ್ತಾರೆ. ಸೊ ಇಲ್ಲಿ ನೋಡಿ ಎಷ್ಟು ಎತ್ತರದ ಸ್ಕೈ ಸ್ಕ್ರೇಪರ್ಸ್ ಇದೆ. ಚಂಗಿಚಾನ್ ಸ್ಟ್ರೀಮ್ ಒಳಗಡೆ ನೋಡ್ಕೊಂಡು ಹೋಗೋಣ ಬನ್ನಿ. ಗ್ಯಾಂಗ್ ಬುಕಿಂಗ್ ಪ್ಯಾಲೇಸ್ ಹತ್ರನೇ ಇದೆ ಇದು. ಯಾರಾದ್ರೂ ಗ್ಯಾಂಗ್ ಬುಕಿಂಗ್ ಪ್ಯಾಲೇಸ್ ಬಂದ್ರೆ ಚಂಗಿಚಾನ್ ಸ್ಟ್ರೀಮ್ ಹತ್ರನೂ ಬಂದು ಒಂದು 5-10 ನಿಮಿಷ ವಾಕಿಂಗ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸಾಧಾರಣ ಇದು ಎಲ್ಲರೂ ಈವ್ನಿಂಗ್ ಬಂದು ಟೈಮ್ ಸ್ಪೆಂಡ್ ಮಾಡುವಂತ ಜಾಗ, ವಾಕಿಂಗ್ ಮಾಡ್ತಾ. ಆ ರೋಡಿಂದ ಈ ರೋಡಿಗೆ ಕನೆಕ್ಟ್ ಮಾಡೋಕೆ ಈ ರೀತಿ ಸುಂದರವಾಗಿರೋ ಬ್ರಿಡ್ಜ್ ಗಳು ಮಾಡಿದ್ದಾರೆ. ನೀರು ನೋಡ್ಬೋದು ಎಷ್ಟು ತಿಳಿಯಾಗಿ, ಎಷ್ಟು ಚೆನ್ನಾಗಿದೆ ಅಂತ. ಶುದ್ಧವಾದ ನೀರಿನ ಆಟಮ್ ಟೈಮ್ ಅಲ್ಲಿ ಜನ ಬಂದು ಹೀಗೆ ವಾಕಿಂಗ್ ಮಾಡ್ತಾ, ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಚಂಗಿಚಾನ್ ಸ್ಟ್ರೀಮ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಇದು ಚೊಂಗಿಚಾನ್ನ ನೈಟ್ ವ್ಯೂ.
ಈವ್ನಿಂಗ್ ವಾಕ್ ಮಾಡೋಕ್ಕಂತೂ ಮಸ್ತ್ ಪ್ಲೇಸ್ ಇದು. ಇವತ್ತಿಗೆ ಇಷ್ಟು ಡೆವಲಪ್ ಆಗಿರೋ ಈ ಜಾಗಕ್ಕೆ ಕಾರಣ ಇಲ್ಲಿನ ಲೀಡರ್ಸ್ ತಗೊಂಡಂಥ ಡಿಸಿಷನ್ಸ್. ಆದರೆ ಈ ಜಾಗ ಜಾಪನೀಸ್ ಕೊಲನೈಸೇಷನ್ ಟೈಮಲ್ಲಿ, ಕೊರಿಯನ್ ವಾರಲ್ಲಿ ಹೇಗಿತ್ತು ಅಂತ ಇಮೇಜಸ್ ಅಟ್ಯಾಚ್ ಮಾಡ್ತೀನಿ ನೋಡಿ. ಇದು ಸುಮಾರು 1920ರಿಂದ 1950ರವರೆಗೆ ಇದ್ದಂಥ ಕಂಡೀಷನ್. ಇಲ್ಲಿ ಜಪಾನ್ ಬಂದು ಸೌತ್ ಕೊರಿಯಾನ ಅಟ್ಯಾಕ್ ಮಾಡಿದಾಗ ನಾವೇನು ತೋರಿಸಿದೆ ಆವಾಗಲೇ ಚಂಗಿಚಾನ್ ಸ್ಟ್ರೀಮ್ ಈ ಥರ ಇರಲಿಲ್ಲ. ಅಂದರೆ ಇವಾಗಿನ ಪ್ರೆಸೆಂಟ್ ಆಗಿರೋ ಕ್ಲಿಯರ್ ವಾಟರ್ ಇರಲಿಲ್ಲ. ಇಲ್ಲಿ ಪೂರ್ತಿ ಗಲೀಜಾಗಿರೋ ನೀರು, ಜನ ಎಲ್ಲ ಬಟ್ಟೆ ಒಗಿತಾ ಇದ್ರು. 1950 ಆದಮೇಲೆ ಕೊರಿಯಾದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾಗುತ್ತೆ. ಆವಾಗ ಇಲ್ಲಿದ್ದಂಥ ಈ ಒಂದು ಸ್ಟ್ರೀಮ್ ಜಾಗ ಏನಿತ್ತು ಅದನ್ನೆಲ್ಲ ಕಾಂಕ್ರೀಟ್ ಆಗಿ ಕ್ಲೋಸ್ ಮಾಡಿ ದೊಡ್ಡ ದೊಡ್ಡ ಹೈವೇನ ಕಟ್ತಾರೆ. ಈ ಹೈವೇ ಸುಮಾರು ಒಂದು 30 ವರ್ಷ ಕೊರಿಯಾ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಯಾವಾಗ ಇದೇ ಹೈವೇ ಕೆಳಗಡೆ ಒಂದು ಸ್ಟ್ರೀಮ್ ಇತ್ತು, ಅದರದ್ದು ಲೀಕೇಜ್ ಪ್ರಾಬ್ಲಮ್ ಶುರುವಾಯಿತು, ಅದು ಎಷ್ಟು ಇಂಪಾರ್ಟೆಂಟ್ ಈ ಸೋಲ್ ಸಿಟಿಗೆ ಅಂತ ಗೊತ್ತಾದಾಗ ಈ ಹೈವೇ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಲೆಕ್ಕಿಸದೆ ಇದನ್ನು ಕಂಪ್ಲೀಟಾಗಿ ಡೆಮಾಲಿಷ್ ಮಾಡಿ 2005ಗೆ ಈ ಕಂಪ್ಲೀಟ್ ಚಂಗಿಚಾನ್ ಅನ್ನೋ ಸ್ಟ್ರೀಮ್ನ ರಿಸ್ಟೋರ್ ಮಾಡ್ತಾರೆ. ಇಲ್ಲಿ ನಂಗೆ ಅನಿಸಿದ್ದು ವಿಷಯ ಏನು ಅಂದರೆ, ಎಕನಾಮಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿರೋ ದೊಡ್ಡ ಹೈವೇನ ಹೊಡೆದು ಹಾಕಿ ಆ ಸ್ಟ್ರೀಮ್ನ ರಿಸ್ಟೋರ್ ಮಾಡಿದ್ದಾರೆ. ಅಂಥದ್ರಲ್ಲಿ ನಮ್ಮ ಬೆಂಗಳೂರಲ್ಲಿ ಎಂಥ ದೊಡ್ಡ ನದಿ ಇತ್ತು, ವೃಷಭಾವತಿ, ಅರ್ಕಾವತಿ. ನಮ್ಮಲ್ಲಿ ಎಷ್ಟು ಕೆರೆಗಳಿವೆ, ಆದರೆ ಅದನ್ನು ನಾವು ಹೇಗೆ ನೋಡ್ಕೋತಾ ಇದ್ದೀವಿ, ಇವತ್ತಿಗೂ ಇಂಥ ಕಾಲದಲ್ಲೂ ಹೇಗೆ ನೋಡ್ಕೋತಾ ಇದ್ದೀವಿ. ನಮ್ಮಲ್ಲೂ ಯಾವತ್ತಾದರೂ ಈ ಥರ ರೆವಲ್ಯೂಷನ್ ಆಗತ್ತಾ? ಈ ನದಿಗಳನ್ನ ನಾವು ಬೆಂಗಳೂರಲ್ಲಿ ನೋಡ್ಬೋದಾ? ಪ್ರಶ್ನೆಗೆ ಉತ್ತರ ಸಿಗಬೇಕಷ್ಟೆ. ಇದಾಗಿತ್ತು ಚಂಗಿಚಾನ್ನ ಕತೆ. ಈ ಎಪಿಸೋಡ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಧನ್ಯವಾದಗಳು.